ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬರದ ಛಾಯೆ ಆವರಿಸಿಬಿಟ್ಟಿದೆ. ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಮುಂದಾಗಿದೆ ರಾಜ್ಯ ಸರ್ಕಾರ. ಕೃತಕ ಮಳೆ ಭರಿಸುವಂತಹ ಪ್ರಯೋಗಕ್ಕೆ ಸರ್ಕಾರದ ಅನುಮತಿ ಕೂಡ ಸಿಕ್ಕಿದೆ. ರಾಸಾಯನಿಕಗಳ ಸಿಂಪಡಣೆ ಮೂಲಕ ಮಳೆ ಭರಿಸೋಕೆ ಸಜ್ಜಾಗಿದೆ. ಸಿಎಂ ನೇತೃತ್ವದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಮೋಡ ಬಿತ್ತನೆಗಾಗಿ 28.52 ಕೋಟಿ ಅನುದಾನಕ್ಕೆ ಕ್ಯಾಬಿನೆಟ್ ಈಗ ಓಕೆ ಅಂತ ಹೇಳಿದೆ. ವಿಶೇಷ ವಿಮಾನದ ಮೂಲಕ ಮೋಡ ಬಿತ್ತನೆಗೆ ಅವಕಾಶ ಇರುತ್ತೆ. ಸುಮಾರು 200 ಗಂಟೆಗಳ ಕಾಲ ಇದು ನಡೆಯುತ್ತೆ. ಜಲಸಂಪನ್ಮೂಲ ಇಲಾಖೆಯಿಂದ ಈ ಕಾರ್ಯ ಆಗುತ್ತೆ. ಕಂದಾಯ ಇಲಾಖೆಯ ಮಾರ್ಗದರ್ಶನದಲ್ಲಿ ಮೋಡ ಬಿತ್ತನೆ ನಡೆಯುತ್ತೆ. ಮೋಡ ಬಿತ್ತನೆ ಆದರೆ ಮಳೆ ಬರುತ್ತೆ, ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. ಕೆಲವೊಂದು ಸಲ ಬರುತ್ತೆ, ಕೆಲವೊಂದು ಸಲ ಬರೋದಿಲ್ಲ. ಈ ಹಿಂದೆ ಕೋಳಿವಾಡ ಅವರು ಮಾಡಿದರು. ರಾಣೆಬೆನ್ನೂರಿನಲ್ಲಿ ಹಾವೇರಿ ಜಿಲ್ಲೆಯ ಎಲ್ಲ ಶಾಸಕರು, ಕಾಂಗ್ರೆಸ್ನ ಎಲ್ಲ ಶಾಸಕರು ದುಡ್ಡು ಹಾಕಿ ಮೋಡ ಬಿತ್ತನೆ ಮಾಡಿದರು. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಅಂದುಕೊಂಡಂಗೆ ಮಳೆ ಬರಲಿಲ್ಲ. ಬಟ್ ಈಗಲಾದರೂ ಬರುತ್ತಾ ಅನ್ನೋದು ಕಾದು ನೋಡಬೇಕು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಬರ ಆವರಿಸಿದೆ, ಅನಿವಾರ್ಯ ಈಗ ಮೋಡ ಬಿತ್ತನೆ ಮಾಡಲೇಬೇಕು. ನಿರೀಕ್ಷೆ ಅಂತರೂ ರೈತರಿಗೆ ಇದ್ದೇ ಇರುತ್ತೆ. ಸಹಜವಾಗಿಯೇ ಮಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನಲ್ಲಿ ಸರ್ಕಾರದ ಮೇಲೆ ರೈತರು ಒತ್ತಡ ಹೇರ್ತಾ ಇದ್ರು. ಯಾವಾಗಿಂದ ಈ ಕಾರ್ಯ ಶುರುವಾಗುತ್ತೆ ಮತ್ತು ರೈತರಿಗೆ ಏನಾದರೂ ನಿಟ್ಟುಸಿರು ಬಿಡ್ಬೋದು ಅಂತ, ಅಂದರೆ ಅಲ್ಪ ಪ್ರಮಾಣದಲ್ಲಿ ಏನಾದರೂ ಮಳೆ ಬರುವಂಥ ಸಾಧ್ಯತೆಗಳು ಇರುತ್ತಾ ಹೇಗೆ? ಪ್ರಭು, ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಜಿಲ್ಲೆಗಳಲ್ಲಿ ಮಳೆ ಇಲ್ಲ, ಬರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಬರ ಅಧ್ಯಯನವನ್ನು ಕೂಡ ಮಾಡಲಾಗ್ತಾ ಇದೆ. ಮೊನ್ನೆ ಕ್ಯಾಬಿನೆಟ್ನಲ್ಲಿ ಕೂಡ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗಿದೆ. ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರಕ್ಕೆ ಶಿಫಾರಸನ್ನು ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಬಂದಿದೆ. ಕೆಲವು ಕಡೆಗಳಲ್ಲಿ ಕರಾವಳಿ ಭಾಗ, ಮಲೆನಾಡು ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆ ಆಗ್ತಾ ಇದೆ. ಆದರೆ ಮಳೆ ನೀವು ಜೂನ್ನಲ್ಲೇ ಮಳೆಯಾಗಿದ್ದರೆ ಬೆಳೆಯನ್ನು ಬೆಳಿಬಹುದು ಇತ್ತು. ರೈತರು ಕೂಡ ಬೆಳೆಯನ್ನು ಇಷ್ಟರ ಒಳಗೆ ಮಧ್ಯಮ ಪ್ರಮಾಣದಲ್ಲಿ ಬರ್ತಾ ಇತ್ತು. ಅಂದರೆ ಬೆಳೆ ಈಗ ಕೈಗೆ ಬರ್ತಾ ಇತ್ತು ಮಳೆ ಬಂದಿದ್ರೆ. ಮಳೆ ಇಲ್ಲದೆ ಇರೋದ್ರಿಂದ ಇವತ್ತು ರೈತರು ಬೆಳೆಗಳನ್ನು ಇಟ್ಟಿಲ್ಲ. ಬಹುತೇಕ ಕಡೆಗಳಲ್ಲಿ ಬೆಳೆಯನ್ನು ಇಡೋದಕ್ಕಾಗಿಲ್ಲ. ಈಗ ಕೆಲವು ಕಡೆ ಇಟ್ಟಿರುವಂಥ ಬೆಳೆ ಕೂಡ ನಾಶವಾಗಿದೆ. ಇನ್ನೊಂದು ಕಡೆ ಡ್ಯಾಮ್ಗಳಲ್ಲೂ ಕೂಡ ನೀರಿರಲಿಲ್ಲ. ಆದರೆ ಇತ್ತೀಚೆಗೆ ಕೆಲವು ಕಡೆ ಮಳೆ ಬಂದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಡ್ಯಾಮ್ಗಳಿಗೂ ಕೂಡ ನೀರು ಬಂದಿದೆ. ಕುಡಿಯೋ ನೀರಿಗೆ ಸಮಸ್ಯೆ ಸದ್ಯಕ್ಕೆ ಇಲ್ಲ. ಆದರೆ ಈ ಬರ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಸಹಜವಾಗಿ ಮೋಡ ಬಿತ್ತನೆಯನ್ನು ಮಾಡಬೇಕು ಅಂತೇಳಿ ಕಳೆದ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸುಮಾರು 28 ಕೋಟಿ ರೂಪಾಯಿಗಳ ವೆಚ್ಚಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟಿದೆ. 28,58,00,000 ವೆಚ್ಚವನ್ನು ಈಗ ಅದಕ್ಕೆ ನಿಗದಿ ಮಾಡಿ ಮೋಡ ಬಿತ್ತನೆ ಕಾರ್ಯವನ್ನು ಮಾಡಬೇಕು, ವರ್ಷಾಧಾರಿಯ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈಗ ಸೆಪ್ಟೆಂಬರು, ಅಕ್ಟೋಬರ್ನಲ್ಲಿ ಸುಮಾರು 200 ಗಂಟೆಗಳ ಕಾಲ, ಅಂದರೆ 60 ದಿನದ ಒಳಗೆ ಮೋಡವನ್ನು ನೋಡಿಕೊಂಡು ಆ ಮೋಡ ಬಿತ್ತನೆ ಮಾಡುವಂತಹ ಕೆಲಸವನ್ನು ಮಾಡಬೇಕಾಗತ್ತೆ. ಕರ್ನಾಟಕ ನೀರಾವರಿ ನಿಗಮಕ್ಕೆ ಇದರ ಒಂದು ಜವಾಬ್ದಾರಿಯನ್ನು ನೀಡಲಾಗಿದೆ. ಮೋಡಗಳನ್ನು ಗುರುತಿಸಿ ರೆಡಾರ್ಗಳ ಮೂಲಕ ಎಲ್ಲೆಲ್ಲಿ ಮಧ್ಯಮ ಪ್ರಮಾಣದ ಮೋಡಗಳಿದೆ ಆ ಮೋಡಗಳನ್ನು ಗುರುತಿಸಿ, ಎಲ್ಲಿ ಬರದ ಪರಿಸ್ಥಿತಿ ಹೆಚ್ಚಿನ ಪ್ರಮಾಣದಲ್ಲಿದೆ ಅಂತಹ ಭಾಗದಲ್ಲಿ ಮೋಡಗಳನ್ನು ಗುರುತಿಸಿ ಅದಕ್ಕೆ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡುವ ಮೂಲಕ ಕೃತಕವಾಗಿ ಮಳೆ ಭರಿಸುವಂಥ ಒಂದು ಪ್ರಯತ್ನವನ್ನು ಮಾಡೋದಕ್ಕೆ ಈಗ ಹೊರಟಿದೆ. ಯಾಕೆಂದರೆ ಹಿಂದೆ ಕೂಡ 2021ರಲ್ಲೂ ಕೂಡ ಬರದ ಪರಿಸ್ಥಿತಿ ಇತ್ತು. ಆ ಸಂದರ್ಭದಲ್ಲೂ ಕೂಡ ಕೆಲವು ಕಡೆಗಳಲ್ಲಿ ಮೋಡ ಬಿತ್ತನೆಯನ್ನು ಮಾಡಲಾಗಿತ್ತು. ಹಿಂದೆ ಸುಮಾರು 4-5 ಬಾರಿ ಈಗಾಗಲೇ ರಾಜ್ಯದಲ್ಲಿ ಮೋಡ ಬಿತ್ತನೆಯನ್ನು ಮಾಡಲಾಗಿದೆ. ಯಾಕೆಂದರೆ ಮೋಡ ಬಿತ್ತನೆಯನ್ನು ಮಾಡಿದ್ರೆ ರೈತರು ಬೆಳೆ ಬೆಳೀತಾರೆ ಅಂತ ಅಲ್ಲ, ಪ್ರಮುಖವಾಗಿ ಕುಡಿಯೋ ನೀರಿಗೆ ಸಮಸ್ಯೆ ಎದುರಾಗಬಾರ್ದು, ಜನಜಾನುವಾರುಗಳಿಗೆ ಕುಡಿಯೋ ನೀರಾದರೂ ಸಿಗಲಿ ಅನ್ನುವಂಥ ಕಾರಣಕ್ಕೆ ಕೆರೆ ಕುಂಟೆಗಳಿಗೆ ನೀರಾಗತ್ತೆ ಅನ್ನುವಂಥ ಹಿನ್ನೆಲೆಯನ್ನು ಇಟ್ಕೊಂಡು ಈ ಮೋಡ ಬಿತ್ತನೆ ಕಾರ್ಯಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಸೊ ಸೆಪ್ಟೆಂಬರು, ಅಕ್ಟೋಬರಲ್ಲಿ ಈ ಮೋಡ ಬಿತ್ತನೆ ಕಾರ್ಯ ಪ್ರಾರಂಭವಾಗತ್ತೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ.